ಚಿನಿ ಹೆಂಗಾಯ್ತು ಟೊಮೆಟೊ ಬಾತು? ಸೂಪರ್. ಚೆನ್ನಾಯ್ತಾ? ಅಳ್ಕೊಂಡ್ರೆ ಇನ್ನೆಷ್ಟೊತ್ತು ಕಳ್ಕೊಳ್ಳೋದು? ಒಂದು 5 ಮಿನಿಟ್ಸ್ ಆಗುತ್ತೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಅಪ್ಪಿ ಒಲೆ ಹಚ್ಚು ಸ್ವಲ್ಪ ಪಾಡೆ ಅಲ್ವಾ, ಪಾಡ್ ಬೀಳ್ಬೇಕು. ಸಖತ್ ಗ್ಯಾಸ್ ತರ ದಿಢೀರಾಗಿ ಹತ್ಕೊಂಡ್ಬಿಡಲ್ಲ, ಪಾಡ್ ಬೀಳ್ಬೇಕು. ಪಾಟ್ ಬಿದ್ರೇನೆ ರುಚಿ. ಕೈ ಕೆಸರಾದರೆ ಬಾಯಿ ಮೊಸರು. ಔಟ್ಸೈಡ್ ಕುಕ್ಕಿಂಗ್. ಈಗ ನಾಷ್ಟಕ್ಕೆ ಟೊಮಾಟೊ ಬಾತ್ ಮಾಡ್ತಿದೀವಿ. ರೆಸಿಪಿ ಒಂದೊಳ್ಳೆ ರೆಸಿಪಿ. ಈಗ ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ಅಡಿಗೆ ಕಂಪ್ಲೀಟ್ ಆಗಿ ನೋಡಿ. ಸತತ ಕಠಿಣ ಪರಿಶ್ರಮದೊಂದಿಗೆ ಅಗ್ನಿ ಬಂತು, ಅಗ್ನಿ ಹತ್ಕೊಂತು. ಏನ ತಗಡಿಕ್ತೀವಿ ರೇಕು ಹತ್ಕೊಂಡಿದೆ. ಪಾತ್ರೆಗೆ ಎಣ್ಣೆ ಹಾಕಾಯ್ತು. ಸಾಸಿವೆ. ಇವರು ಆಳೊಟ್ಟೆಗೆ ನಾಷ್ಟ ಮಾಡಕ್ ಬಂದವ್ರು ನಮ್ಮ ಅಣ್ಣ, ಬಟ್ಟಿನ ಅಲ್ಲೇ ಉಜ್ಜಿಲ್ಲ ಅವನು. ಶಿಟ್ಗಾಯಿ. ವಿಡಿಯೋ ಏನಕ್ಕೆ ಮಾಡ್ತೀಯೋ? ಮಾತಾಡ ಸುಂದರ. ಈಗ ಅದೇ ಹೇಳಿದ್ ಸುಮ್ಮನೆ ಅನ್ನದಾರ ಏನೋ ಒಂದು ಸ್ಪೆಷಾಲಿಟಿ ಐಟಮ್ ಹಾಕಿದ್ರೆ ಈಗ ಉದ್ದು ಕಚ್ಚಿರೋಂತ ಮೆಣಸಿನ್ಕಾಯಿ, ಆಮೇಲೆ ಜಜ್ಜಿರೋ ಈರುಳ್ಳಿ, ಆಮೇಲೆ ಕಿತ್ತಿರೋ ಕರಿಬೇವು, ಇಷ್ಟೆಲ್ಲ ಹಾಕಿದೀವಿ. ಅದು ಗೋಲ್ಡನ್ ಬ್ರೌನ್ ಆಗ್ಲಿ. ಈಗ ಟೊಮೆಟೊ ಬಾತ್ ಮಾಡ್ತಿರೋದು, ನಾಟಿ ಟೊಮೆಟೊ ಬಾತ್. ರುಬ್ಬಿರೋ ಟೊಮೊಟೊ ಪ್ಯೂರಿ. ಟೊಮೊಟೊನ ನೀಟಾಗಿ ಪ್ಯೂರಿ ಮಾಡ್ಕೊಂಡಿರೋದು. ಟೊಮೊಟೊ ರಸ ಮಾಡ್ಬಿಡ್ತೇನೋ ಕಣ್ಣ. ಈಗ ದಗಾಲೂರಿಕ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಧಾನ ಕೇಳಪ್ಪ ಹೋಲಿ. ಆಮೇಲೆ ವಿಲೇಜ್ ಕುಕಿಂಗ್ ಫ್ಯಾಕ್ಟ್ರಿ ಕರೆದ್ಬಿಟ್ರೆ ತಿರ್ವಕ್ಕೆ 4 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಟ್ಟು ಎಷ್ಟು ಕೆಜಿ ಮಮ್ಮಿ ಮಾಡ್ತಿರೋದು ಇದು? 2 ಕೆಜಿಗೆ. ಬುಲೆಟ್ ರೈಸ್ ತಗೊಂಬರ್ರಿ. ಹಚ್ಚಿರೋ ಪುದೀನ ಕೊತ್ತಂಬರಿ, 1 ಇಡಿ ಪುದೀನ, 2 ಇಡಿ ಫ್ಲೇವರ್ಗೆ, 2 ಇಡಿ ಪುದೀನ ಕೊತ್ತಂಬರಿ ಕಣ. ನೋಡಿ, ನಾವು ಅಡುಗೆ ಮಾಡಿದ್ರೆ ಟೈಮಿಗೆ ಟೀ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ತಿರು ಹಂಗೆ ತಿರುವೋಣ. ಹೊಗೆ ಘಾಟು, 2 ಪ್ಯಾಕೆಟ್ ಬಿರಿಯಾನಿ ಮಸಾಲ, ನಂಗೇನಿ ಅರಿಶಿನ ಪುಡಿ, ಅಂದ್ರೆ ಎಲ್ಲಿ 1 ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಪೌಡರ್, ಕಲರ್ಗೆ ಬ್ಯಾಡಗಿ ಚಿಲ್ಲಿ ಪೌಡರ್. ಇಲ್ಲ ಮಸಾಲೆ ಎಲ್ಲ ಐತಲ್ಲ ಮಮ್ಮಿ. ಆಮೇಲೆ ನೀನು ಕುಡ್ದಪ್ಪದು ಟೀ ನಲ್ಲಿಕ್ಕಿನಲ್ಲ. ಉರಿಸ್ಬಿಡ್ಸ್ಬಿಡ. ಕಷ್ಟಪಟ್ಟು ಉರಿಸ್ತವ್ರೆ ಅಂತ ಹೇಳು. ನಾವು ಒಲೆ ಹಚ್ಚಕ್ಕೆ ಒಬ್ರು ಅಸಿಸ್ಟೆಂಟ್ ಮಾಡ್ಕೊಂಡಿದೀವಿ ನೋಡ್ರಿ. ಇವರೇ ನಮ್ಮ ಅಸಿಸ್ಟೆಂಟು. ಒಲೆ ಹಚ್ಚಕ್ಕೆ ನಮ್ಮ ಅಸಿಸ್ಟೆಂಟ್ ಇವರು. ಅಲ್ಲ, ಇನ್ನೊಬ್ರು ಅಸಿಸ್ಟೆಂಟ್, ಇವ್ರಿಗೊಬ್ರು ಅಸಿಸ್ಟೆಂಟ್ ಅವ್ರೆ. ಅಲ್ಲ ನೋಡ್ರಿ, ಅವರೇ ಮೇನ್ ಬಿಟ್ರು. ನಾವಿಬ್ರು, ನಾನು ನಮ್ಮ ಅಣ್ಣ. ನಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಇವರಿಬ್ರು. ಸೀನಿಯರ್ ಬಿಟ್ರು ನಾನು ಅಂತ. ಸೀನಿಯರ್ ಬಿಟ್ರು ಇವರೇ. ಎಷ್ಟು ಜನಕ್ಕೆ ಅಡುಗೆ ಮಾಡೋರು ಗೊತ್ತಾ? ಕೊತ್ತ ಕುದೀತೈತೆ. ಅಕ್ಕಿ ಹಾಕಿ ನೀರು ಹಾಕಿದ್ರೆ ಬೊಂಬಾಟ್ ಆಗಿರೋ ಟೊಮೊಟೊ ಬಾತ್ ರೆಡಿ. 4 ಚೊಂಬು ನೀರು. ಅಕ್ಕ ಬುಕ್ಕ ಇವರಿಬ್ರು ಕಾಲದಿಂದ ಆಯ್ತಾ ಚಂಬು ನಮ್ಮ ಮನೇಲಿ. 1 kg ಹಿಡಿತದ ಕರೆಕ್ಟಾಗಿ. ಆಯಿತು. ಒಂದು ಕುದಿ ಬಂದಮೇಲೆ GTS ಬುಲೆಟ್ ಬ್ರ್ಯಾಂಡ್ ರೈಸ್ ಹಾಕಿದ್ರೆ ನಾನು ಮಗಂದು ಇರಪ್ಪ ನಾವು ಅಸಿಸ್ಟೆಂಟ್ ನೋಡೋಣ. ಇದು ಹಿಂಗೆ ಬಿಟ್ಬಿಟ್ರೆ ರಸಮ್ಮು.
ಉಪ್ಪು ನೋಡಕ್ಕ ಉಪ್ಪು ನೋಡಕ್ಕ. ಸ್ವಲ್ಪ ಹಾಕ್ಬೇಕು. ಉಪ್ಪು ಸ್ವಲ್ಪ ಅಂತ ಅಣ್ಣ ಬಿಟ್ರೆ. ತುರ್ದಿರೋ ತೆಂಗಿನಕಾಯಿ. ಈಗ ಮಳ್ತಾ ಇದೆ ಅಂದ್ರೆ ಕುದೀತೈತೆ. ಈಗ ಸೋನಾ ಮುಸ್ರಿ 2 kg ರೈಸು ನೀರಲ್ಲಿ ಏನು ಹಾಕಿದ್ದೀವಿ. ಹಾಕೋಣ. ಶೆಫ್ ಭಾಸ್ಕರ್ ಅವ್ರ ಕಡೆಯಿಂದ ಇವತ್ತು ರೈಸ್ ಬಾತ್. ಅಕ್ಕಿ ನೀರಿಂಡಾಕು. ನೀರಿನ ಊಟ ಹಾಕ್ತೀವಿ. ಕಟಕ್ಲವು ಕಟಕ್ಲಾವ್ ಈಗ ನಾಗರಾವು ಕಟಕ್ಲಾವ್ ಎಲ್ಲ ಅವತ್ತುತ್ತವೆ. ಆ ಮಂಡೆ ಇದು ಮಂಟೆ 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 ಸಂದಿಲ್ ಕೂತಿರ್ತಾವ ಅವುಗಳು. ಈಗ ಒಂದು 5 ನಿಮಿಷ ಬಿಟ್ಟರೆ ಅನ್ನ ಆಗುತ್ತೆ. ಟೊಮೊಟೊ ಬಾತ್, ನಾಟಿ ಸ್ಟೈಲ್ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಕಣ್ಣು ಉರಿಯೋದು ಹೇಳಮ್ಮ. ಈ ಸೌದೆಯಲ್ಲಿ ಅಡುಗೆ ಮಾಡೋದಿರಲಿ ಕಣ್ಣೆಲ್ಲ ಉರಿಯತ್ಬಿಡ್ತದಂಗೆ. ಬೆಂಕಿಯಾಗಿದೆ ಉದ್ರುದ್ರಾಗಿ. ನಾನು ಹಸಿ ಬಟಾಣಿ ಹಾಕಿ ತೋರಿಸಿಲ್ಲ. ನೀವು ಟೊಮೊಟೊ ಹಾಕಿದಾಗ ಹಸಿ ಬಟಾಣಿ ಹಾಕಿದ್ರೆ ಇನ್ನೂ ಕಿಕ್ ಆಗಿರ್ತದೆ ರೈಸ್ ಬಾತು. ಟೊಮೊಟೊ ಬಾತ್ ಹೊರಗಡೆ ನಿಂತ ಅಳ್ಕೊಂಡ್ರೆ ಇನ್ನೆಷ್ಟೊತ್ತಾಗ ಅಳ್ಕೊಳ್ಳೋದು? ಒಂದು 5 minutes ಆಗುತ್ತೆ. ಓಕೆ, ಒಂದು 5 ನಿಮಿಷ ಆದರೆ ರೆಡಿ. ಚಿನಿ ಹೆಂಗಾಗಿದೆ ಟೊಮೊಟೊ ಬಾತು? ಚೆನ್ನಾಯ್ತಾ? ನಮ್ಮ ಮಾವನವ್ರನ್ನ ಕೇಳೋಣ. ಮಾವ ಹೆಂಗಿದೆ? ಎಲ್ಲ ಭಟ್ರು ಭಾಸ್ಕರ್ ಅವ್ರು ಮಾಡಿರೋದು. ನೀವು ಇವ್ನಿಗೆ ಬಂದು ಅವನಿಗೆ ತಿಂತಾನೆ ಇವನೀಗ. ಅಕ್ಕ ಹೆಂಗಾಗೈತೆ? ಸೂಪರ್. ಗ್ಯಾರಂಟಿ? ಅದು ತುಂಬಾ ಚೆನ್ನಾಗಿದೆ ಟೇಸ್ಟ್. ಆಮೇಲೆ ನೀವು ಮಾಡಿದೀರಾ ಮತ್ತೆ ಅಣ್ಣ ತಮ್ಮಂದ್ರು ಇಬ್ರು ಸೇರ್ ಮಾಡಿರೋದ್ರಿಂದ ಅದು ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗ್ಬಿಟ್ಟಿದೆ. ನಾನು ಬರೋಷ್ಟಲ್ಲಾಗಲೇ ತಳ ಮುಚ್ಚಿಸ್ಬಿಟ್ಟವ್ರೆ. ತೋರಿಸ್ತವ್ರೆ. ಓಕೆನಾ ಮಗಳಿಮ್ಮ? ಮಗಳಿಮ್ಮ ಬೋಟಿ ಏನಕ್ಕೆ ದೊಡ್ಡಮ್ಮ ಹೆಂಗೈತೆ? ಈ ಕೈಗನ್ ಬೇಡ ಇದೆಯಾ? ಹೇಳು ದೊಡ್ಡಮ್ಮ ಹೆಂಗ ಟೇಸ್ಟು? ಸೂಪರ್. ಹಾಂ, ಈ ಥರ ಅದ್ಭುತವಾಗಿ ತಿಂತಿದ್ರೆ ಸ್ವರ್ಗಕ್ಕೆ 3 ಗೆಣ್ಣಂದ ಸರ್ವಜ್ಞ. ಏನಂತೀರಾ? ಅಷ್ಟೇ ಅಷ್ಟೇ ಅಷ್ಟೇ. ಈ ಥರ ವಿಡಿಯೋಗಾಗಿ ನೀವೇನು ಮಾಡಬೇಕು ಅಂದರೆ ಫ್ರೆಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮರಿದಂಗೆ ಕ್ಲಿಕ್ ಮಾಡಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.